ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ ಸ್ನೇಹಿತರೆ. RRB ಗ್ರೂಪ್ ಡಿ ಮತ್ತೆ ಕೋರ್ಟಲ್ಲಿ ಕೇಸ್ ಆಗೈತಿ. ಇದು ರಿಯಲ್ ಆಗಿರುವಂಥದ್ದು. ಸೊ ಏನೇನು ಯಾಕೆ ಕೇಸ್ ಆಗೈತಿ, ರಿಸಲ್ಟ್ ಯಾಕೆ ಡಿಲೇ ಆಗ್ತೈತಿ, ರಿಸಲ್ಟ್ ಇನ್ನೂ ಬಿಡಲ್ಲ. ಓಕೆ, ಸೊ ರಿಸಲ್ಟ್ ಯಾವಾಗ ಬಿಡ್ತಾರೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಸೊ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಐತಿ. RRB ಗ್ರೂಪ್ ಡಿ ಯಾರೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ, ಸೊ ನಿಮ್ಗೋಸ್ಕರ ಗ್ರೂಪ್ ಮಾಡಿದ್ದೀವಿ. ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಐತಿ. ನಿಮ್ಮ ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ಬರೋರು ಕೂಡ ಪ್ರತಿಯೊಂದು ಅಪ್ಡೇಟ್ ಎಲ್ಲ ಗ್ರೂಪಲ್ಲಿ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ, ಆ್ಯಂಡ್ ನೀವೇನಾದರೂ ನೆಕ್ಸ್ಟ್ ಕೂಡ ಅಪ್ಲೈ ಮಾಡಿರ್ತಾರೆ, 100% ಅಪ್ಲೈ ಮಾಡಿರ್ತಾರೆ ನೆಕ್ಸ್ಟ್ ರಿಕ್ರೂಟ್ಮೆಂಟಿಗೂ, ಅಂದರೆ RRB ಗ್ರೂಪ್ ಡಿ 2025. ಸೊ ಅದು ಕೂಡ ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಆಗಿಲ್ಲ ಇನ್ನೂ ಕೂಡ. ಸೊ ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಆದ ತಕ್ಷಣ ಎಲ್ಲ ನಿಮಗೆ ಹೇಳ್ತೀವಿ ಗ್ರೂಪ್ ಒಳಗೆ. ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ. ಓಕೆ ಸ್ನೇಹಿತರೆ, ಇದು ಕೋರ್ಟಲ್ಲಿ ಕೇಸ್ ಆಗೈತಿ. ಕೋರ್ಟ್ ಇವಾಗ ಸ್ಟೇ ಹಾಕೈತಿ. ಓಕೆ, ಯಾವ ಕೋರ್ಟ್ ಅಂದರೆ ತೆಲಂಗಾಣ ಹೈಕೋರ್ಟ್. ಓಕೆ, ಸೊ ತೆಲಂಗಾಣ ಸ್ಟೇಟ್ ಒಳಗಡೆ ಸೊ ಈ ಒಂದು ಕೇಸ್ ನಡೀತೈತೆ. ಸೊ ಏನೇನು ಆಗೈತಿ ಎಲ್ಲ ಡೀಟೇಲ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ ಪ್ರಿಪರೇಷನ್ ಮಾಡ್ತಾ ಇದ್ರೆ ಉಚಿತವಾದಂಥ ಫ್ರೀ ಬ್ಯಾಚನ್ನು ಲಾಂಚ್ ಮಾಡಿದ್ದೀವಿ. GK, ಸೈನ್ಸ್ ಮತ್ತು ಕರೆಂಟ್ ಅಫೇರ್ಸ್. ಸೊ ಮೂರು ಕೂಡ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗಿ 2 ದಿನ ಆಯಿತು. ಸೊ ನೀವಿನ್ನು ಕ್ಲಾಸ್ ಕೇಳಿಲ್ಲ ಅಂದರೆ ಇದೇ ಚಾನಲ್ ಒಳಗೆ ಪ್ಲೇಲಿಸ್ಟ್ ಮಾಡಿದ್ದೀವಿ. ಸೊ ಒಂದ್ಸಲ ಕನಸು 0.1 ಅಂತ ಪ್ಲೇಲಿಸ್ಟ್ ಐತಿ RRB ಗ್ರೂಪ್ ಡಿ ಅಂತೇಳಿ. ಸೊ ಹೋಗಿ ಅಲ್ಲಿ ಚೆಕ್ ಮಾಡ್ಕೊಂಡು ಕ್ಲಾಸನ್ನು ಕೇಳ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಇರ್ತವೆ ನಿಮ್ಮ ಸಿಲೆಬಸ್ ಇರುವಂಥ ಟಾಪಿಕ್ಸ್ಗಳನ್ನು ಸುಟ್ಟಿ ಅಲ್ಲಿ ಬ್ಯಾಚಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಕ್ಲಾಸ್ PDF ಫೈಲ್ ಸಿಗ್ತಾವೆ ಅಂದರೆ ಸೊ ಡಿಸ್ಕ್ರಿಪ್ಷನ್ ನಾನು ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೀನಿ. ಸೊ ಟೆಲಿಗ್ರಾಮ್ ವಾಟ್ಸಪ್ 2 ಗ್ರೂಪಿಗೆ ಜಾಯ್ನ್ ಆಗಿರಿ. ಸೊ ನಿಮಗಲ್ಲಿ PDF ನೋಟ್ಸ್ ಸಿಗ್ತವೆ. ಆಲ್ರೆಡಿ ತುಂಬ ಜನ ಕ್ಲಾಸನ್ನು ಕೇಳ್ತಾ ಇದ್ದಾರೆ. ಸೊ ನೀವು ಕೂಡ ಕೇಳ್ರಿ. ಎಫೆಕ್ಟಿವ್ ಕಂಟೆಂಟ್ ಇರ್ತದೆ. ಫ್ರೀ ಅಂದ ತಕ್ಷಣ ಬೇಕು ಬಿಡಿ ಮಾಡಲ್ಲ. ಸೊ ಎಫೆಕ್ಟಿವ್ ಕಂಟೆಂಟನ್ನು ಕೊಡ್ತಾ ಇದ್ದೀವಿ. ಓಕೆ, ಸೊ ನಿಮ್ಮ ಸ್ಕ್ರೀನ್ ಕೂಡ ಕಾಣತೈತಿ. ಈ ಒಂದು ಕ್ಲಾಸನ್ನು ನೀವು ಕೇಳ್ಬೋದು. ಇದೇ ಚಾನಲ್ ಒಳಗಡೆ ಪ್ಲೇಲಿಸ್ಟ್ ಕೂಡ ಐತಿ. ಸೊ ಒಂದ್ಸಲ ಚೆಕ್ ಮಾಡಿರಿ, ಸಿಗುತ್ತೆ. ಸ್ನೇಹಿತರೆ ನೋಡ್ರಿ, RRB ಗ್ರೂಪ್ ಡಿ 2024 ಯಾರೆಲ್ಲ ಅಪ್ಲೈ ಮಾಡಿದ್ರೆ ಸೊ ನಿಮಗೆ ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟಿತ್ತು. 1 ವರ್ಷಕ್ಕಾದ್ರಿ ಎಕ್ಸಾಮ್ ಆಗಲಿಕ್ಕೆ. ಸೊ ಮತ್ತೆ ಕೋರ್ಟಲ್ಲಿ ಆಗಿತ್ತು. ಸೊ ಕೋರ್ಟೆಲ್ಲ ಆದಮೇಲೆ ಎಕ್ಸಾಮ್ ಅಂತೂ ಆಯಿತು. ಸೊ ಎಕ್ಸಾಮ್ ಫೆಬ್ರವರಿಯಲ್ಲಿ ಮುಗಿದಿದ್ದಾವೆ. ಸೊ ಈಗ ಮತ್ತೆ ವಾಪಸ್ ಕೇಸ್ ಆಗೈತೆ. ಅದೇ 2024 ರಿಕ್ರೂಟ್ಮೆಂಟು 2025 ಅಲ್ಲ ಇದು ಕೇಸು, 2024 ಇವಾಗೇನು ರಿಸಲ್ಟ್ಗೋಸ್ಕರ ವೇಟ್ ಮಾಡತ್ತೀರಿ. ಸೊ ನಿಮ್ದು ಇದು ಕೇಸ್ ಐತಿ. ಸೊ ಕೇಸ್ ಏನೇನಾಗೈತಿ ಸರ್ ಅಂತ ನೋಡಿದ್ರೆ, ಇದು ಕೇಸ್ ಯಾರ್ಯಾರು ಮಿಡಲ್ ಆಗೈತೆ ಅಂದರೆ ಅಪ್ರೆಂಟಿಶಿಪ್ ಯಾರೆಲ್ಲ ಮಾಡಿರ್ತಾರೆ ಸೊ ಅವ್ರ ಮಿಡಲ್ ಈ ಒಂದು ಕೇಸನ್ನು ಮಾಡಿದ್ದಾರೆ. ಸೊ ಏನೇ ಕೋರ್ಟಲ್ಲಿ ಏನು ಚರ್ಚೆ ಆಗೈತಿ, ಎದಕ್ಕೆ ಆಗೈತಿ, ಸೊ ಯಾಕೆ ಡಿಲೇ ಆಗತೈತಿ ರಿಸಲ್ಟ್ ಅಂತೇಳಿ ನೋಡ್ರಿ. ಕೋರ್ಟ್ ಏನು ಮಾಡೈತಿ, ಈ ಒಂದು ರಿಕ್ರೂಟ್ಮೆಂಟ್ ಮೇಲೆ ಸ್ಟೇನ ಹಾಕೈತಿ. ಸ್ಟೇ ಹಾಕೈತೆ ಅಂದ್ರೂ ಈ ಒಂದು ರಿಕ್ರೂಟ್ಮೆಂಟ್ ಯಾವುದೇ ಪ್ರೊಸೆಸ್ ನಡಿಬಾರ್ದು. ಓಕೆ, ಅಂದರೆ ಏಪ್ರಿಲ್ 15 ತನಕ, ಅಂದರೆ ನಾಡಿದ್ದು. ಓಕೆ, ಇನ್ನೊಂದು 2-3 ದಿನ. ಸೊ ಏಪ್ರಿಲ್ 15 ತನಕ ಕೋರ್ಟ್ ಕೇಸ್ ಇದು ಸ್ಟೇ ಹಾಕೈತಿ. ಸೊ ಅವತ್ತು ವಾಪಸ್ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಕೋರ್ಟಲ್ಲಿ ಏನಾದರೂ ಮತ್ತೆ ಇದ್ರ ಬಗ್ಗೆ ಚರ್ಚೆ ಆಯಿತು, ಕ್ಲಿಯರಾಗಿ ಎಲ್ಲ ಆಯಿತು ಅಂತಂದರೆ ಸೊ ಡಿಕ್ಲೇರ್ ಮಾಡ್ತಾರೆ ಏನಂತ ಹೇಳಿ. ಸೊ ಅಲ್ಲೇನೋ ಚರ್ಚೆ ಆಗಿಲ್ಲ ಅನ್ನೋ ಮತ್ತೆ ಸ್ಟೇ ಹಾಕ್ತಾರೆ, ಮತ್ತೆ ಮುಂದೆ ಹೋಗುತ್ತೆ. ಸೊ ರಿಸಲ್ಟ್ ಡಿಲೇ ಆಗೋದು ಹೋಗ್ತದೆ. ಈ ರಿಸಲ್ಟ್ ಏನಾದರೂ ಡಿಲೇ ಆದರೆ ಸೊ ಮುಂದಿನ 2025 ರಿಕ್ರೂಟ್ಮೆಂಟ್ ಯಾರು ಅಪ್ಲೈ ಮಾಡಿದಿರಿ ನಿಮ್ಮ ಎಕ್ಸಾಮ್ ಆಗಲ್ಲ. ನೆನಪಿಟ್ಕೋರಿ, 2024 ರಿಕ್ರೂಟ್ಮೆಂಟ್ ಕರೆಕ್ಟಾಗಿ ಮುಗಿಬೇಕು. ಸೊ ಅದಂತರ 2025 ರಿಕ್ರೂಟ್ಮೆಂಟ್ ಎಕ್ಸಾಮ್ ನಡೀತಾವೆ. ಇವಾಗ NTPC ಅಂಡರ್ ಗ್ರಾಜುಯೇಟ್ ಒಂದು ಆಗಬೇಕು. ಅದಾದರೆ ನೆಕ್ಸ್ಟ್ ಇರೋದು ಗ್ರೂಪ್ ಡಿ ಎಕ್ಸಾಮ್. ಸೊ ಅಷ್ಟರಲ್ಲಿ ಇದೆಲ್ಲ ಕ್ಲಿಯರ್ ಮಾಡ್ಕೊಂಡು ಮತ್ತೆ ಎಕ್ಸಾಮ್ ಡೇಟನ್ನು ಬಿಡಬೇಕು, ಕ್ವಶನ್ ಪೇಪರ್ ರೆಡಿ ಮಾಡ್ಕೋಬೇಕು, ಶಿಫ್ಟ್ಗಳನ್ನು ರೆಡಿ ಮಾಡ್ಕೋಬೇಕು, ಸೆಂಟರ್ಗಳನ್ನು ರೆಡಿ ಮಾಡ್ಕೋಬೇಕು. ಓಕೆ ಸ್ನೇಹಿತರೆ ನೋಡ್ರಿ, ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಇಲ್ಲಿ 2 ಟೈಪ್ ಅದಾರ. ಒಂದು ಓಲ್ಡ್ ಸ್ಟೂಡೆಂಟ್ಸ್, ಇನ್ನೊಂದು ನ್ಯೂ ಸ್ಟೂಡೆಂಟ್ಸ್. RRB ಅಪ್ರೆಂಟಿಶಿಪ್ ನೋಡ್ರಿ, ಯಾರೆಲ್ಲ ಅಪ್ರೆಂಟಿಶಿಪ್ ಮುಗಿಸಿರ್ತಾರೋ ಸೊ ಅವರಿಗೆ ಒಂದು ಫಾರ್ಮುಲಾ ಐತಿ. ಅವ್ರ ಸ್ಕೋರ್ ಹೆಂಗೆ ಆ್ಯಡ್ ಆಗ್ತಾವೆ ಗ್ರೂಪ್ ಡಿ ಒಳಗಡೆ ಅಂತೇಳಿ ನೋಡ್ರಿ. 2/3 CBT ಇದು ಸ್ಕೋರ್, 2/3 ಇಂಟು CBT ಪ್ಲಸ್ 1/3 NCVT. ಓಕೆ, ಸೊ ಅದು ITS ಅಪ್ರೆಂಟಿಶಿಪ್ದೆಲ್ಲ ಮಾರ್ಕ್ಸ್ ಎಲ್ಲ ಸೇರಿ ಸೊ CBT ಮಾರ್ಕ್ಸ್ ಎಲ್ಲ ಕೊಡಿ 2/3 ಡಿವೈಡ್ ಮಾಡ್ಕೊಂಡು 1/3 ಪ್ಲಸ್ 1/3 ಮಾಡಿಕೊಂಡು ಸೊ ಈಕ್ವಲ್ ಟೆಸ್ಟ್ ಮಾಡ್ತಾರೆ. ಆ ಒಂದು ಸ್ಕೋರ್ ಬೇಸ್ ಮೇಲೆ ಅವ್ರಿಗೆ ಗ್ರೂಪ್ ಡಿಯಲ್ಲಿ ಜಾಬ್ ಸಿಗ್ತಾ ಇತ್ತು. ಓಕೆ, ಸೊ ಈಗೂ ಅದೈತಿ, ಈಗೂ ರೂಲ್ಸ್ ಅದೈತಿ, ಈಗೂ ಫಾರ್ಮುಲಾ ಅದೈತಿ, ಎಲ್ಲ ಸೇಮ್ ಐತಿ. ಆದರೆ ಒಂದು ಬದಲಾವಣೆ ಏನಾಗೈತೆ ಅಂದರೆ RRB ಗ್ರೂಪ್ ಡಿಗೆ ಅಪ್ರೆಂಟಿಶಿಪ್ ಯಾರೆಲ್ಲ ಮೊದಲು ಮಾಡಿದಾರೋ ಸೊ ಅವರಿಗೆ 10th ಒಳಗಡೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರಲಿಲ್ಲ. ಸೊ ಅಬ್ವಿಯಸ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇಲ್ಲ. ಸೊ ನಾವು ನಾರ್ಮಲ್ ಆಗಿ ಹಿಂದಿ, ಇಂಗ್ಲೀಷು ಮತ್ತು ಕನ್ನಡ ಲ್ಯಾಂಗ್ವೇಜ್ ಬರಿತೀವಿ, ಆಮೇಲೆ ಮ್ಯಾಥ್ಸು, SST, ಸೈನ್ಸ್. ಸೊ ಈ ರೀತಿ ಬರಿತೀವಿ. ಇದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋಂಗಿಲ್ಲ. ಆದರೆ ಕೆಲವೊಂದು ಬೇರೆ ಬೇರೆ ರಾಜ್ಯದೊಳಗಡೆ 10th ಪ್ರಾಕ್ಟಿಕಲ್ ಎಕ್ಸಾಮ್ಸನ್ನು ಮಾಡಿದ್ದಾರೆ. ಈಗ ನೋಡ್ರಿ, 100 ಮಾರ್ಕ್ಸಿಂದ ಎಕ್ಸಾಮ್ ಕನ್ನಡ ಐತೆ ತಿಳ್ಕೊರಿ. 100 ಮಾರ್ಕ್ಸಿಂದ ಕನ್ನಡ ಎಕ್ಸಾಮ್ ಐತಿ. ಸೊ ಅದ್ರಾಗ 70 ಮಾರ್ಕ್ಸ್ ರಿಟರ್ನ್, 30 ಮಾರ್ಕ್ಸ್ ಪ್ರಾಕ್ಟಿಕಲ್. ಅಂದರೆ ಸೊ ನಾರ್ಮಲ್ ಆಗಿ ಪ್ರಾಕ್ಟಿಕಲಲ್ಲಿ ಹೈ ಸ್ಕೋರ್ ಮಾಡ್ತಾರೆ. 27, 28, 29 ಮಾಡ್ತಾರೆ, ಕೊಡ್ತಾರೆ ಅವರು. ಸೊ ಹಿಂಗೆ ಅವರಿಗೆ ಸ್ಕೋರ್ ಇನ್ಕ್ರೀಸ್ ಆಯಿತು. ಯಾರೆಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿಲ್ಲ ನಿಮ್ಮಂಥವ್ರು, ಸೊ ನಮಗೇನಾಯ್ತು, ನಾವು ಎಷ್ಟು ರಿಟರ್ನ್ ಬರೆದು ಅದೇ ಫೈನಲ್ ಆಯಿತು. ಸೊ ಇವಾಗ ಏನು ಮಾಡಿದಾರೆ ಇವರು, ರಿಟರ್ನ್ ಬರೆದವ್ರು ಏನು ಮಾಡಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ, ಅಂದರೆ ಕೋರ್ಟಿಗೆ ಹೋಗಿದ್ದಾರೆ. ಏನಂತಂದರೆ ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡ್ತಾರೆ, ಅವರಿಗೆ ಹೈ ಸ್ಕೋರ್ ಬರುತ್ತೆ, ಸೆಲೆಕ್ಷನ್ ಅವ್ರದ್ದೇ ಆಗುತ್ತೆ, ನಮ್ದು ಆಗಲ್ಲ ಅಂತೇಳಿ. ಸೊ ಇದು ರಿಲೇಟೆಡ್ ಕೋರ್ಟಿಗೆ ಹೋಗಿದ್ದಾರೆ. ಸೊ ಅವ್ರೇನು ಹೇಳ್ತಾ ಇದಾರಪ್ಪ ಅಂತಂದರೆ CBT 1 ಬೇಸ್ ಮೇಲೆ ಸೆಲೆಕ್ಷನ್ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. 10th ಕನ್ಸಿಡರ್ ಮಾಡಬೇಡ್ರಿ. ಸೊ ಹಿಂಗೇನೋ ಚರ್ಚೆ ಆಗತೈತಿ. ಸೊ ಇದಕ್ಕೋಸ್ಕರ ತೆಲಂಗಾಣ
ಕೋರ್ಟ್ ಏನು ಮಾಡೈತಿ ಸ್ಟೇಯನ್ನು ಹಾಕೈತಿ. ಅಂದರೆ ಇದ್ರ ರಿಕ್ರೂಟ್ಮೆಂಟ್ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕೋರ್ಟ್ ಆದೇಶ ನೀಡುವರು ಕೂಡ ಇದ್ರ ಪ್ರೊಸೆಸ್ ಯಾವುದು ಕೂಡ ನಡಿಬಾರ್ದು ಅಂತ ಹೇಳಿದ್ದಾರೆ. ಓಕೆ, ಸೊ ಅದ್ರ ತಕ್ಕಂತೆ ರೈಲ್ವೆದವ್ರು ಕೂಡ ಅದನ್ನು ಫಾಲೋ ಮಾಡ್ತಾರೆ. ಸಿಕ್ಕಂಗೆ ಏನೂ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ಇದು ಪ್ರಾಪರ್ ಪ್ಲ್ಯಾನಿಂದ ಮಾಡಬೇಕಾಗುತ್ತೆ, ಪ್ರಾಪರಾಗಿ ಈ ಒಂದು ಮಾಡಬೇಕಾಗುತ್ತೆ. ಫಾರ್ಮುಲಾ ಏನು ಸರ್ ಹೇಳ್ತೀನಿ ನೋಡ್ರಿ, 2/3 ಇಂಟು CBT ಪ್ಲಸ್ 1/3 ಇಂಟು NCVT. ಇದು ರೂಲ್ಸ್, ಇದು ಫಾರ್ಮುಲಾ. ಸೊ ಅದನ್ನು ಸ್ಕೋರನ್ನು ಆ್ಯಡ್ ಮಾಡಿ ಸೊ ಅವರಿಗೆ ಜಾಬನ್ನು ಕೊಡ್ತಾರೆ. ಓಕೆ, ಈ ರೀತಿ ನಡಬೇಕಾಗಿರುವಂಥ ಈ ಒಂದು ಏನೈತಿ, ಸೊ ಇದು ಕೋಟಿ ಹೋಗಿದ್ದಾರೆ. ಸೊ ಅಲ್ಲಿ ರಿಕ್ರೂಟ್ಮೆಂಟ್ ಆಗತ್ತೈತೆ. ನೀವೇನಾದರೂ ನೋಡ್ರಿ ಎಕ್ಸಾಮ್ ವೇಕೆನ್ಸಿ ಕ್ಯಾನ್ಸಲ್ ಆಗಲ್ಲ, ಎಕ್ಸಾಮು ಕ್ಯಾನ್ಸಲ್ ಆಗಲ್ಲ, ಎಕ್ಸಾಮು ಆಗಲ್ಲ. ಇದು ಕ್ಲಿಯರ್ ಇಟ್ಕೊಂಡ್ಬಿಟ್ರಿ. ತುಂಬ ಜನ ನಾನೆಲ್ಲ ವಿಡಿಯೋಗಳು ನೋಡಿದೆ. ಸೊ ಎಲ್ಲ ಎಕ್ಸಾಮ್ ಆಗಿಂಗಂತ ಏನೂ ಆಗಲ್ಲ. ಇದೇನೈತಿ ಇದೇ ಪ್ರೊಸೆಸ್ ಇರ್ತದೆ. ಬಟ್ ಅದೊಂದು ಕ್ಲಿಯರ್ ಆದಮೇಲೆ ಕ್ಲಿಯರ್ ಆಗ್ತದೆ. ಓಕೆ, ನೋಡಿ 2026 2024 ರಿಕ್ರೂಟ್ಮೆಂಟ್ ಈಗಾದರೂ ಇನ್ನೂ ಕ್ಲಿಯರ್ ಆಗಿಲ್ಲ. ಓಕೆ, ಇರಲಿ, ಸೊಗಸ ಆದರೂ ಕೂಡ ಪರ್ಫೆಕ್ಟ್ ಆಗುತ್ತೆ. ಸೊ ದೆನ್ ಡೋಂಟ್ ವರಿ. ನೀವೇನಾದರೂ RRB ಗ್ರೂಪ್ ಡಿ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ, ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದಾವ. ಸೊ ನೀವು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. ಸರ್ ಹೆಂಗೆ ತೊಗೊಳ್ಳೋದಂದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡ ಅಂದರೆ ಬಿಡ್ಬೋದು ಅಂತ ಹೇಳ್ತಾ. ಸೊ ಕನ್ನಡದಲ್ಲಿ ಇರ್ತದೆ, ಕನ್ನಡಿಗರು ವಿಶೇಷವಾಗಿ ಮಾಡಿರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇರ್ತಾವೆ. ಆ್ಯಂಡ್ ಮ್ಯಾಥ್ಸ್ ವಿತ್ ಡೀಟೇಲ್ ಸೊಲ್ಯೂಷನ್ ಕೊಟ್ಟಿದ್ದೀವಿ. ಟಾಪ್ 10 ಪ್ರಾಕ್ಟೀಸ್ ಸೆಟ್ಸ್ ಕೊಟ್ಟಿದ್ದೀವಿ, ವಿತ್ ಡೀಟೇಲ್ ಸೊಲ್ಯೂಷನ್ ಕೊಟ್ಟಿದ್ದೀವಿ. ಓಕೆ, ನೀವು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. ಸರ್ ಹೆಂಗೆ ತೊಗೊಳ್ಳೋದಂದ್ರೆ ಸ್ಕ್ರೀನ್ ನಂಬರ್ ಕಾಣುತ್ತೆ, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ನಮ್ಮ ಗ್ರೂಪಿಗೆ ನೀವೇನಾದರೂ ಜಾಯ್ನ್ ಆಗಿರೋದ್ರೆ ಸೊ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ ಲಿಂಕ್ ಇತ್ತು. 100% ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಭಾರತ್.